ತಾಯಿ ಪಟ್ಟಿರ್ತಕ್ಕಂತ ಶ್ರಮ ಭಗವಂತ ಕೊಟ್ಟಂತ ಈ ಜನ್ಮ ಜನ್ಮ ನಾವು ಯಾರು ನಾವು ಎಲ್ಲಿಂದ ಬಂದಿವಿ ಇಲ್ಲಿ ಏನು ಮಾಡ್ಬೇಕಾಗ್ಯದ ಮುಂದೆ ನಾವು ಎಲ್ಲಿಗೆ ಹೋಗಿ ಮುಟ್ಟಬೇಕಾಗ್ಯದ. ನಿಮ್ಗೊಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ. ಏನ್ರಿಪ್ಪ ಅದು? ಕುರಿ ಕಾಯುವಂತ ಒಬ್ಬ ಕುರಿಗಾರಗ ಏನಾಗೈತ್ರಿಪ್ಪ? ಕುರಿ ಮೇಸ್ಕೋತ ಹೋಗುವಂತ ಪ್ರಸಂಗದಾಗ ಭೂಮ್ಯಾಗ ಒಂದು ರತ್ನದ ಹಳ್ಳ ಸಿಗ್ತದ. ಭೂಮ್ಯಾಗ ಒಂದು ರತ್ನದ ಹಳ್ಳ, ಸಣ್ಣ ಒಂದು ಕಡ್ಲಿ ಕಾಳದಟ್ಟ ಒಂದು ರತ್ನದ ಹಳ್ಳ ಸಿಗ್ತದ ಕುರಿ ಮೇಸವಾಗ. ಹೌದು. ಅವ ಸುಮ್ಮಿಂಗ ಬಲಕಿನ ಮೆಟ್ಲೆ ಒಂದ್ ಸ್ವಲ್ಪ ಹಿಂಗ ಚಿಮ್ ನೋಡ್ತಾನ, ಏನೋ ಬಿಸಿಲಾಗ ಮಿಂಚಾಕತ್ತು. ಹೌದು. ಯಾವ ರೈತ ಗಳೆ ಹೊಡಿಯುವಾಗ ಅವನ ಕೈಯಾಗಿನ ಉಂಗುರದಾಗಿನ ಒಂದು ಹಳ್ಳ ಬಿಚ್ಚಿ ಬಿದ್ದೈತೆ ತಿಳ್ಕೊಂಡು ಸುಮ್ಮ ಚಂದ ಕಾನಾನ ಅದನ್ನ ತಗೊಂಡು ಒಟ್ಚಿಲ್ದಾಗ ಇಟ್ಕೊಂಡ್ ನಾವು. ಹೌದು. ಆಗಿನ ಕಾಲಕ್ಕಿದ್ದು ಈಗ ನಮ್ಮ ಕಾಲದಾಗಿಲ್ಲ ಒಟ್ಚಿಲ್ಲತ್ತೆ. ಒಟ್ಚಿಲ್ದಾಗ ಇಟ್ಕೊಂಡ ಸಂಜೆ ಟೈಮ್ದಾಗ ಹೊಂಟಿದ್ದ ನೋಡ್ಬೇಕು ಗಪ್ಪು ಕಿರಾಣಿ ಅಂಗಡಿ ಅವನು ಬಕ್ರಾ ಮಾಡ್ಬೇಕಂದ ನಾವು. ಹೌದು. ಕುರಿಕಾಯವ್ರು ಬಾಳ ಜಾಣ್ರ. ಬಾಳ ಜಾಣ್ರಿಪ್ಪ ಅವ್ರು ಕುರಿಕಾಯವ್ರು. ಕಿರಾಣಿ ಅಂಗಡಿ ಅವ್ ಬಕ್ರಾ ಮಾಡ್ಬೇಕು ಗಪ್ಪ ಅಂದ. ಈ ಹಳ್ಳ ಓದ್ ತೋರಿಸಿದ ಏನ್ ಕಿಮ್ಮತ್ ಆದ್ರ ತಗೋತಿ ಇದನ್ನ ಹಳ್ಳ ನಾವು. ಕಿರಾಣಿ ಅಂಗಡಿ ಅವಂದ ಕುರಿ ಕಾಯಕ್ ಬುದ್ಧಿರಂಗಿಲ್ಲ, ಇದನ್ನ ಬಕ್ರಾ ಮಾಡ್ಬೇಕ. ತಾವೇನ್ ಮಾಡಿದ 1 ಕಿಲೋ ಅಕ್ಕಿ ಕೊಡ್ತೀನಿ ನೋಡಿದಕ್ಕಂದ. ಹೌದು. 1 ಕಿಲೋ ಅಕ್ಕಿ ಬಂದು ಎಲ್ಲಿ ಒಂದು ಮಣ್ಣಾಗ ಬಿದ್ದಂತ ಹಳ್ಳಿಗೆ ಏನು ಹುಚ್ಚೈತಿ ಕಿರಾಣಿ ಅಂಗಡಿದ ಅಂದ. ಕೊಡು ಮೊದಲಂದ. ಹಳ್ಳ ಕೊಟ್ಟ 1 ಕಿಲೋ ಅಕ್ಕಿ ತಗೊಂಡ್ ಮನಿಗೆ ಹೋದ. ಮನಿಗೆ ಬಂದಲ್ರಿಪ್ಪ. ಹೆಂಡತಿ ಮಕ್ಕಳು ತಾಯಿ ತಂದಿ ಎಲ್ಲಾರು 1 ಕಿಲೋ ಅಕ್ಕಿ ಅನ್ನ ಮಾಡಿ ಊಟ ಮಾಡಿದ್ರು, ತೃಪ್ತಿ ಆಯ್ತು. ಹೌದು. ಕಿರಾಣಿ ಅಂಗಡಿ ಅವನ ಬಕ್ರಾ ಮಾಡಿನತ್ತ ಕುರ್ಯಾವ ಅಂದ. ಕುರ್ಯಾವ ಬಕ್ರಾ ಆದತ್ತೇಳಿ ಕಿರಾಣಿ ಅಂಗಡಿ ಅವ್ ತಿಳ್ಕೊಂಡ. ಹೌದ್ರಿಪ್ಪ. ಹೌದು. ಕಿರಾಣಿ ಅಂಗಡಿಯಾಗ ಹಂಗ ಗಲ್ಲೆದಾಗ ಹೋಗ್ಕೊಂಡು 6 ತಿಂಗಳು ಹೋಯ್ತು. 6 ತಿಂಗಳ ಮೇಲತ್ತ ಕಿರಾಣಿ ಅಂಗಡಿ ವಿಚಾರ ಮಾಡಿದ, ಏನೋ ಕುರಿದ ಒಂದು ಹುಡುಗಿದನ್ನ ಕೊಟ್ಟು ಹೋಗೈತಿ, ಇದನ್ನ ಪತ್ತಾರ್ಗ ನಾ ಬಕ್ರಾ ಮಾಡ್ಬೇಕಂತೇಳಿ ಕಿರಾಣಿ ಅಂಗಡಿ ಅವ್ ತಗೊಂಡ್ ಹೊಂಟ. ಹೌದು. ಕಿರಾಣಿ ಅಂಗಡಿ ಅವ್ ಪತ್ತಾರ ಅಂಗಡಿಯಾಗ ಹೋಗಿ ಈ ಹಳ್ಳಕ್ಕ ಏನ್ ರೇಟ್ ಕೊಡ್ತಿ ಅಂತೇಳಿ ಕಿರಾಣಿ ಅಂಗಡಿಯಾಗ ಕೇಳ. ಪತ್ತಾರ ತಿಳ್ಕೊಂಡ. ಇದಕ್ಕೇನ್ ತಿಳಿದು ಕಿರಾಣಿ ಅಂಗಡಿಯಾಗ ದುಕಾನ್ ಇಟ್ಕೊಂಡ್ ಕುಂಡ್ರದು. ಹೌದು. ಪತ್ತಾರ ಅಂದ 200 ರೂಪಾಯಿ ಕೊಡ್ತೀನಿ ನೋಡಿ ಇದಕ್ಕಂತ. ಬಪ್ಪಾರ ಕಾಶಿ ನಾ 1 ಕಿಲೋ ಅಕ್ಕಿ ಕೊಟ್ಟು ಕುರ್ಯಾವನ ಕಡೆ ತಗೊಂಡಿನಿ, 200 ಕೊಡ್ತಾನಂದ್ರೆ ಇದು ಹುಚ್ಚ ಐತಿ ಪತ್ತಾರ ಅಂದ. 200 ರೂಪಾಯಿ ತಗೊಂಡ ಹಳ್ಳ ಕೊಟ್ಟ. ಇದು ಕಿರಾಣಿ ಅಂಗಡಿದ ಬುದ್ಧಿ ಇಲ್ಲತ್ತ ಪತ್ತಾರ ತಿಳ್ಕೊಂಡ. ಪತ್ತಾರ ತಿಳ್ಕೊಂಡ್ರಿಪ್ಪ ಅವ್ನು. ಅವಾಗ ಮುಂದ್ 1 ತಿಂಗಳು ಬಿಟ್ಟ ಮುತ್ತು ರತ್ನದ ವ್ಯಾಪಾರಿ ಬಂದ. ಪತ್ತಾರ ಆ ಹಳ್ಳ ಅವ್ ತೋರಿಸಿದ, ಇದು ಏನು ಕಿಮ್ಮತ್ ಆಗ್ತೈತಿ. ಹೌದು. ಅವಾಗ ಮುತ್ತು ರತ್ನದ ವ್ಯಾಪಾರಿ ಅಂದ, ಬಾಯಾಗ ಚಿಲಿಲಿ ನೆತ್ರ ನೀರು ಸಿಡ್ಯಾಕತ್ತು. ಹೌದು. ಅಂತ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ರತ್ನದ ಹಳ್ಳ. ಹೌದು. ದೊಡ್ಡ ದೊಡ್ಡ ರಾಜಾರ ಅರಮನೆ ಒಳಗಿರುವಂತ ಹಳ್ಳ ಅದು. ಇದ್ರ ಕೈಯಾಗ ಸಿಕ್ಕೈತಿ, ಇದಕ್ಕೇನು ಮಣ್ಣು ಕೂನ ನಾವು ಮುತ್ತು ರತ್ನದ ವ್ಯಾಪಾರಿ. ಹೌದು. ಅವಂದ, ಏನೋ ನೀ ಪತ್ತಾರದಿಪ್ಪ, ಬಂಗಾರ ವ್ಯಾಪಾರಸ್ಥ, ನಿನಗೊಂದು ಕಿಮ್ಮತ್ ಕೊಡ್ಬೇಕು. ಹಳ್ಳಕ್ಕೆ ಕಿಮ್ಮತ್ ತಿಳ್ಕರೆ ನೀನು ಮಾಡುವಂತ ಕಾಯಕ ಕಿಮ್ಮತ್ ಕೊಡ್ತೀನಿ, ಇದಕ್ಕೆ 300 ರೂಪಾಯಿ ಕೊಡ್ತೀನಿ ನಡತಾವಂದ. ಕೋಟ್ಯಾಂತರ ರೂಪಾಯಿ ಕಿಮ್ಮತ್ತಿಂದು 300 ರೂಪಾಯಿ ಕೊಡ್ತೀನಿ ನೋಡಿ. ಸುಮ್ಮನೆ ನಿನ್ನ ಮುಖ ನೋಡಿ, ಹಳ್ಳಕ್ಕೆ ಮಾತ್ರ ಕಿಮ್ಮತ್ತಿಲ್ಲ ಅಂದ. ಅವ್ ಪತ್ತಾರ ಅಂದ, 100 ರೂಪಾಯಿ ಲಾಭ ಆಯ್ತ. ತಗೋ ಇದನ್ನ ಮೊದಲ ನಾವು ಮೊದಲು 100 ರೂಪಾಯಿ ಲಾಭ ಆಯ್ತು ನನಗನ್ನ. 300 ತಗೊಂಡು ಇವ್ ಪತ್ತಾರ ಅಂಗಡಿಗೆ ಬಂದ. ಮುತ್ತು ರತ್ನದ ವ್ಯಾಪಾರಿ ಅಂಗೈಯಾಗಿ ಹಿಂಗ ಹಿಡ್ಕೊಂಡ. ಹಿಂಗ ನಾವ್ಯಾಂಗ ಕಾಲ್ ಚಾಣಿಸ್ತಿಲ್ಲ, ಹಿಂಗ ಚಾಣಿಸ್ಕೋತ ಕುಲು ನಗಾಕತ್ತ. ವಿಜಯ್ ಮೋಹನ್ ಗತೆ. ಹೌದು. 300 ರೂಪಾಯಿ ಕೊಟ್ಟು ಈ ಹಳ್ಳ ತಗೊಂಡಿನಿ. 10 ವರ್ಷ ನಾ ವ್ಯಾಪಾರ ಮಾಡಿದ್ರು ಅಂತ ಒಂದು ಲಾಭ ಆಗುದಿಲ್ಲ. ಇವತ್ತು ಒಂದೇ ಒಂದು ದಿನ ಇಂಥ ಹಳ್ಳದ ನನಗೆ ಲಾಭ ಆಗ್ಯದ ಅಂದ್ರೆ ಮುಂಜಾನೆ ಎದ್ದ ನಾ ಯಾರ ಮುಖ ನೋಡಿನಿ ಅಂತ ನಗತಿದ್ದ. ಕೋಟ್ಯಾಂತರ ರೂಪಾಯಿ ಹಿಂಗ ಮಾಡೋ ಟೈಮದೊಳಗೆ ಕೈಯಾಗಿಂದ ಜಾರಿ ಕೆಳಗ ಕಲ್ಲು ಮ್ಯಾಗ ಹಳ್ಳ ಬಿತ್ತು 100 ತುಕಡಿ ಆಗಿ. ಹೌದು. ಹಗ್ಗೋ ನಿನ ಕಲ್ಲು 100 ಚೂರಾಗಿ ಬಿತ್ತು. ಬಿಸಿಲಾಗ ಮಿರಿ ಮಿಂಚಾಕತ್ತು. ಎಷ್ಟು ತಾಪಾಗಿರ್ಬೇಕು ಮುತ್ತು ರತ್ನದ ವ್ಯಾಪಾರಿ. ಹೌದು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮುತ್ತು ರತ್ನದ ಹಳ್ಳ. 300 ರೂಪಾಯಿ ಕೊಟ್ಟಿದ್ದನ್ನ ತಗೊಂಡಿನಿ. ಕೋಟ್ಯಾಂತರ ರೂಪಾಯಿ ನನಗೆ ಲಾಭ ಆಗ್ತಿತ್ತು. ಕೈಯಾಗಿಂದ ಜಾರಿ ಬಿತ್ತಲ್ಲ ನನ್ನ ಜನ್ಮ ಇವತ್ತು ಏನ್ ಹಾಳಾತು. ಹೌದು. ಅಲಾಕತ್ತ 100 ಚೂರಾಗಿ ಬಿದ್ದಂತ ಮುತ್ತು ರತ್ನ ಆ ಹಳ್ಳದಾಗಿಂದ 1 ಚೂರು ಮಾತಾಡ್ತದ. ಏ ವ್ಯಾಪಾರಿ, ಏ ಮುತ್ತು ರತ್ನದ ವ್ಯಾಪಾರಿ, ನಿನ್ನ ಜನ್ಮಕ್ಕೆ ನಾಚಿಕೆ ಬರ್ಬೇಕು. ನಾಚಿಕೆ ಬರ್ಬೇಕು ನಿನ್ನ ಜನ್ಮಕ್ಕ. ಕುರಿ ಮೇಸ್ಕೋತ ಒಬ್ಬ ಕುರಿಗಾರ ಭೂಮ್ಯಾಗ ನಾ ಬಿದ್ದೀನಿ, ಅವಾಗ ಸಿಕ್ಕಿದ್ನಿ.
ಅವಾಗ ಅದ್ರ ಬೆಲೆ ಗೊತ್ತಿಲ್ಲ. 1 ಕಿಲೋ ಅಕ್ಕಿ ತಗೊಂಡು ಕೊಟ್ಟಾನ. ಕುರ್ಯಾವನ ಮೇಲೆ ನಾನು ಸಿಟ್ಟಿಲ್ಲ, ನಂದೇನು ಸಿಟ್ಟಿಲ್ಲ. ಕಿರಾಣಿ ಅಂಗಡಿ ಅವ 1 ಕಿಲೋ ಅಕ್ಕಿ ತಗೊಂಡ ಅವ ಕೊಟ್ಟ, ಅವ ತಗೊಂಡಾನ. ಅವನ ಮ್ಯಾಗೂ ನನಗೆ ಸಿಟ್ಟಿಲ್ಲ. ನನ್ನ ಕಿಮ್ಮತ್ ಅವಗೂ ಗೊತ್ತಿಲ್ಲ. ಕಿರಾಣಿ ಅಂಗಡಿಯಾಗೂ ಗೊತ್ತಿಲ್ಲ, ಕುರಿ ಕಾಯಂಗೂ ನನ್ನ ಕಿಮ್ಮತ್ ಗೊತ್ತಿಲ್ಲ, ಕಿರಾಣಿ ಅಂಗಡಿಯಾಗೂ ನನ್ನ ಕಿಮ್ಮತ್ ಗೊತ್ತಿಲ್ಲ. ಹೌದು. ಪತ್ತಾರ 300 200 ರೂಪಾಯಿ ಕೊಟ್ಟ ಕಿರಾಣಿ ಅಂಗಡಿ ಅವನ ಕಡೆಯಿಂದ ತಗೊಂಡಾನು. ಅವಗೂ ನನ್ನ ಸಿಟ್ಟಿಲ್ಲ, ಅವಗೂ ಅದ್ರ ಕಿಮ್ಮತ್ತು ಗೊತ್ತಿಲ್ಲ. ಏ ಪಾಪ ಗೊತ್ತಿಲ್ಲ ಅವಂಗ. ಹೊತ್ತು ಹೊಂಡ್ರೆ ನನ್ನ ಮೇಲೆ ನೀ ಅಪಾರ ಮಾಡ್ತಿದ್ವು. ನನ್ನ ಕಿಮ್ಮತ್ ಎಟ್ಟೈತೆ ಅನ್ನೋದು ನಿನಗ ಗುರ್ತಿತ್ತು. ಕೋಟ್ಯಾಂತರ ರೂಪಾಯಿ ಕಿಮ್ಮತ್ತಾಗುವಂತ ನನಗ 300 ರೂಪಾಯಿ ಕಿಮ್ಮತ್ ಕಟ್ಟಿದೆಲ್ಲೋ. ನಿನ್ನ ಜನ್ಮಕ್ಕೆ ನಾಚಿಕ್ ಬರಬೇಕು. ಅದಕ್ಕ ನಾನು 100 ಚೂರಾದ್ನಿ ಅಂತ ರತ್ನದ ಹಾಳು ಹೇಳ್ತು. ಹೌದ್ 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 ಹೌದ್. ಈ ಮಾತು ನಾವು ಯಾಕೆ ಹೇಳ್ಬೇಕಾಗ್ಯದ ಪುಣ್ಯಾತ್ಮರೇ? ಯಾಕ್ರಿಪ್ಪ? ನಾವು ನೀವು ಎಲ್ಲಾರು ಹುಟ್ಟಿ ಬರ್ಬೇಕಾದ್ರೆ ಭಗವಂತ ಬರು ಮುಂದ ನಮಗೊಂದು 100 ರೂಪಾಯಿದ 100 ಪೇಜಿದ ಒಂದು ಬುಕ್ಕ ಕೊಟ್ಟು ಕಳಿಸ್ಯಾನ. ಬರು ಮುಂದ ಒಂದು 100 ಪೇಜಿದ ಒಂದು ಬುಕ್ಕ ಕೊಟ್ಟು ಕಳಿಸ್ಯಾನ. ಎತ್ರಾಗ ಏನು ಬರ್ದಾನ್ರಿಪ್ಪ ಕೇಳು. 100 ಪೇಜಿದ ಒಂದು ನಿಮಗೆ ಕುರಿಯಾರಿಗೆ ಎಲ್ಲಾರು ತಿಳಿ ಹೇಳ್ತೀನಿ. 100 ಹಾಳಿದ ಒಂದು ಬುಕ್ಕ ಕೊಟ್ಟು ಕಳಿಸ್ಯಾನ. ಮೊದಲಿನ ಹಾಳಿ ಒಳಗ ನಮ್ಮ ಹುಟ್ಟು ಬರೆದು ಕಳಿಸ್ಯಾನ. ಹುಟ್ಟಿದ ಡೇಟ್ ಮೊದಲಿನ ಮೇನ್ ಪುಟ್ಟದಾಗ ನಾವು ಹುಟ್ಟಿದ ದಿವಸ ಚಾಲು ಆಗ್ಯದ. ಲಾಸ್ಟ್ ಪೇಜ್ ಒಂದು ಬರ್ದಾನ. ಇಂಥ ದಿನದಲ್ಲಿ ನೀವು ಹೊಳ್ಳಿ ಈ ಜಾಗಕ್ಕೆ ಬರ್ಬೇಕಂತ ಲಾಸ್ಟ್ ಪೇಜ್ ಒಂದು ಬರ್ದಾನ. ನಡುವು 98 ಪೇಜ್ ಎಲ್ಲ ಖಾಲಿ ಐತಿ. ಖಾಲಿನ ಬಿಟ್ಟಾನ. ಹೌದು. ನಾವು ಕಿಮ್ಮತ್ತ ತಿಳಿಲಾರ್ದ ನಾವು ಯಾರು ಎಲ್ಲಿಂದ ಬಂದೀವಿ, ಇಲ್ಲಿ ಏನ್ ಮಾಡ್ಬೇಕಾಗ್ಯದ, ಮುಂದೆ ಎಲ್ಲಿಗೆ ಹೋಗ್ಬೇಕಾಗ್ಯದ, ಇದ್ರ ಅರಿವು ನಮಗಿರ್ಲಿಲ್ಲ ಅಂತಂದ್ರ ಅವರಂತ ಪರಿಸ್ಥಿತಿ ನಮಗ ಬರ್ತದ ಪುಣ್ಯಾತ್ಮರಿ. ಹೌದ್ ಹೌದ್ ಹೌದು. ನಾವು ಯಾರು ಎಲ್ಲಿಂದ ಬಂದೀವಿ, ನಾವು ಹುಟ್ಟಿ ಬರ್ಬೇಕಾದ್ರೆ ತಾಯಿ ತಂದಿ ಎಷ್ಟ ತ್ರಾಸ್ ತಗೊಂಡಾರ, ಹೆಂಡ್ರು ಮಕ್ಕಳು ನಾವು ಹೆಂಗ ಜೀವನ ಮಾಡಬೇಕು, ಹುಟ್ಟಿದ ಮನೆ ಬಿಟ್ಟು ನನ್ನ ಮನೆಗೆ ನಾನು ಹೆಂಡತಿ ಬಂದಾಳಂದ್ರ ಅವ್ರ ಜೋಡಿ ನಾವು ಹೆಂಗಿರ್ಬೇಕು, ಈ ಜೀವನದಾಗ ನಾವ್ ಎಂತ ಬಾಳೆ ಮಾಡ್ಬೇಕು. ಮಾಳಿಂಗರಾಯ 98 ಪೇಜ್ ಅಲ್ಲ, ಗುರು ಸೇವನ ಅಂತದ ಬರ್ಕೊಂಡ ಕಾಡಿದ ಗುರುವಿಗೆ ಬೇಡಿದ್ದು ಕೊಟ್ಟ 98 ಪೇಜದ ತುಂಬ ಧರ್ಮದ ದಾರಿ ಬರದನ್ನು ಸಂಬಂಧ ಕಲಿಯುಗದೊಳಗೆ ಗುಡಿ ಕಟ್ಟಿ ದೇವರಾಗಿ ಮೆರೆದ ಪುಣ್ಯಾತ್ಮರೇ. ಮತ್ತ ಇದ್ರ ಒಳಗೆ ನಾವು 98 ಪೇಜ್ ಖಾಲಿ ಅದ. ನಿಮ್ಮ ಏನ್ ತಿಳಿದದ್ದು ಬರ್ಕೋರಿ ಖರೆ. ನಾಳೆ ಚೆಕ್ ಮಾಡುವಂತ ಹೆಡ್ ಮಾಸ್ಟರ್ ಬೇರೆ ಅದಾನ. ಪರೀಕ್ಷೆ ಆಗೋದೈತಿ ಮುಂದೊಮ್ಮೆ. ಮಹೇಶ್ ನೀ ಏನ್ ಬರ್ಕೋತೀನಿ? ಕೆಟ್ಟದ್ದು ಬರಿತಿರೋ ಏನು ಒಳ್ಳೇದು ಬರಿತಿರೋ ನಿಮಗೆ ಬಿಟ್ಟು ಕೊಟ್ಟದ ಮಾತೈತಿ. ಇದೊಂದು ಜನ್ಮ ನಿಮ್ಗ ಏನೋ ಸಿಕ್ಕತ್ತಿ ತಪ್ಪಿ ಬಂದದಿವು. ಇರುತ್ತಕ ಎಲ್ಲಾರು ಜ್ವಾಕಿಯಾಗಿ ಜೀವನ ಮಾಡ್ಕೊಂಡು ಹೋಗೋಣ ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಎಲ್ಲಿಗೋದಾರು ನಿನ್ನ ಬೆನ್ನ ಬಿಡುವುದಿಲ್ಲ ನೀ ಮಾಡಿದ ಕರ್ಮ. ಅರವೇನ ಜಲ ಮೇಲೆ ಮರವಿಗೆ ಬೀಳಬ್ಯಾಡು, ಹಿಡಿಯೋ ನೀ